ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಹಾಗೆ ನೋಡ್ತಿದ್ಯಾ? ಅದೇನೋ ಗೊತ್ತಿಲ್ಲ ಮೇಡಮ್, ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಒಂದು ಕ್ಷಣನೂ ಕಣ್ಣು ಮುಚ್ಚಬೇಕು ಅಂತ ಅನ್ಸಲ್ಲ. ಕಣ್ಣಲ್ಲೇ ಇರೋ ನಿಮ್ಮನ್ನ ಕಣ್ಣು ತುಂಬಿಕೊಡೋದ್ರಲ್ಲಿ ಎಷ್ಟು ಖುಷಿ ಇದೆ ಗೊತ್ತಾ? ರಾಯರ್ ಬರ್ತಾ ಬರ್ತಾ ಕವಿ ಆಗ್ತಿದ್ದಾರೆ. ಈ ಅಂದಾನ ಹೊಗಳೋದಕ್ಕೆ ಕವಿನೇ ಆಗ್ಬೇಕಂತೇನಿಲ್ಲ ಮೇಡಮ್. ಭಕ್ತ ಆಗಿದ್ರೆ ಸಾಕು. ನಾನು ಈ ದೇವಿ ಭಕ್ತ. ಭಕ್ತ, ನಿನ್ನ ಪ್ರಾರ್ಥನೆ ಮುಗಿದಿದ್ದರೆ ಇಲ್ಲಿಂದ ಹೊರಡುವಂತವನಾಗು. ಇಲ್ಲದಿದ್ದರೆ ಮನೆಯಲ್ಲಿ ರಾಧಾಂತ ಶುರುವಾಗುತ್ತದೆ. ನನಗೇನಾದರೂ ಪ್ರಾಬ್ಲಮ್ ಮೇಡಮ್? ಪ್ರಾಬ್ಲಮಾ? ನನಗೇನು ಪ್ರಾಬ್ಲಮ್ ಇರುತ್ತೆ? ಮನೆಯವ್ರಿಗೆ ಪ್ರಾಬ್ಲಮ್ ಇರೋದು. ನಾವಿವಾಗ ಒಟ್ಟಿಗೆ ಇದ್ದೀವಿ ಅಂತ ಏನಾದರೂ ಗೊತ್ತಾದರೆ ಅಷ್ಟೇ ಕತೆ. ಅಯ್ಯೋ ಹೋಗಿ ಮೇಡಮ್, ಅವಳು ಹೊರಗಡೆ ಹೋದರೆ ನಿಮ್ಮ ಪಕ್ಕ ಕೂತ್ಕೊಳ್ಳೋದಕ್ಕೂ ಬಿಡಲ್ಲ, ನಿಮ್ಮ ಜೊತೆ ನಿಲ್ಲೋದಕ್ಕೂ ಬಿಡಲ್ಲ. ಆದರೆ ಅಡುಗೆ ಮನೇಲಿದ್ದರೆ ನಿಮಗೆ ಸಹಾಯ ಮಾಡ್ತಿದ್ದೀನಿ ಅನ್ನೋ ನೆಪದಲ್ಲಿ ನಿಮ್ಮ ಜೊತೆಗೇ ಇರ್ಬೋದಲ್ವಾ? ಜೊತೆಗಿದ್ದೇನು ಮಾಡ್ತೀಯಾ? ಹೀಗೆ ನೋಡ್ತಾ ನಿಂತಿರ್ತೀಯಾ? ಇಲ್ಲ, ನಿಮಗೆ ಸಹಾಯ ಮಾಡ್ತೀನಿ. ಏನಪ್ಪ ಸಹಾಯ ಮಾಡ್ತೀಯಾ? ಅದು ನಿಮ್ಮ ಮೂಗಿಗೆ ಮುದ್ದಗಂಟಿರೋ ಹಿಟ್ಟನ್ನ ನನ್ನ ಕೆನ್ನೆಗೆ ಹಚ್ಕೋತೀನಿ. ಮೂಗಿಗೆ ಹಿಟ್ಟಂಟಿದೆಯಾ? ಮುಟ್ಬೇಡಿ, ನೀವು ನಿಮ್ಮ ಕೈಯಲ್ಲಿ ಮುಟ್ಬಿಡಿ, ನಾನು ನನ್ನ ಕೈಯಲ್ಲಿ ಮುಟ್ಟಲ್ಲ. ನಿಮ್ಮ ಮೂಗ್ ಮೇಲೆ ಅಂಟಿರೋ ಹಿಟ್ಟನ್ನ ನೇರವಾಗಿ ನನ್ನ ಕೆನ್ನೆಗೆ ಹಚ್ಕೋತೀನಿ. ಓಹ್, ಹೌದಾ? ಅಡುಗೆ ಮನೆಯಲ್ಲಿ ಮುತ್ತು, ನನಗೆ ಆಪತ್ತು, ನನ್ನ ಜೀವಕ್ಕೆ ಮುತ್ತು, ನನಗೆ ಬರ್ತಿದೆ ನನಗಾಗ್ತದೆ ಆಪತ್ತು. ಮುತ್ತಿನ ಹೊಳೆಯಲ್ಲಿ ನನ್ನ ಜೀವ ತೇಲಾಡ್ಕೊಂಡು ಹೋಗುತ್ತೆ. ಯಾರು ನನ್ನನ್ನು ಕಾಪಾಡೋರಿಲ್ವೇ? ನನ್ನನ್ನು ಯಾರು ಕಾಪಾಡೋರಿಲ್ವೇ? ಅಯ್ಯೋ ನೋಡ್ತೀಯೋ, ನಾನು ಹೇಳಿದೆ ನಿನಗೆ ಈ ಗಂಗಸು. ಈ ಮನೇಲಿ ನಾನು ಮೂರ್ಛೆ ಹೋದ್ರು ಪರವಾಗಿಲ್ಲ, ನೆಗದು ಬಿದ್ರು ಪರವಾಗಿಲ್ಲ, ಈ ಮನೇಲಿ ಏನ್ ನಡಿಬೇಕೋ ಅದು ನಡೀತಾನೆ ಇರುತ್ತೆ. ಅಯ್ಯೋ ಅತ್ತೆ, ಏನಾಯ್ತು? ಯಾಕೆ ಈ ರೀತಿ ಕೂಗಾಡ್ತಿದ್ದೀರಾ? ನಿಮ್ಮತ್ತೆ ಇವತ್ತೇ ಸುತ್ತಿ. ಛೇ ಬಿಡ್ತು ಅನ್ನಿ ಅತ್ತೆ, ಏನಾಯ್ತು? ಹಶು ಅಂತ ಇಲ್ಲಿ ಔಷಧಿನಾದ್ರು ತಿನ್ಬಿಟ್ರಾ ಹೇಗೆ? ಏಯ್, ಹೊಡೆದ್ಬಿಡ್ತೀನಿ ಈಗ. ಹಸುವಾಗಿರೋದು ನನಗಲ್ಲ ಕಣೆ, ಇಲ್ಲಿ ನಿಂತಿದ್ದಾರೆ ನೋಡು ಜೋಡಿ ಜೀವಿಗಳು, ಇವ್ರಿಗೆ ಹಸುವಾಗಿರೋದು. ಅಯ್ಯೋ ಅತ್ತೆ, ಹಶ್ವಾದ್ರೆ ಅವ್ರು ಊಟ ಮಾಡ್ತಾರೆ, ಅವ್ರಿಗೆ ಹಶ್ವಾಗೋದಕ್ಕೂ ನೀವ್ ಈ ರೀತಿ ಕೂಗಾಡೋದಕ್ಕೂ ಏನ್ ಸಂಬಂಧ? ಸರಿಯಾಗಿ ಹೇಳಿ ಅತ್ತೆ. ಅಯ್ಯೋ ತಟ್ಟಿ, ಇವರಿಬ್ಬರಿಗಾಗಿರೋದು ಹೊಟ್ಟೆ ಹಸುವಲ್ಲ ಕಣೆ, ವಿರಹದ ಹಸಿವು. ವಿರಹ ನೂರು ತರ ಬಿಸಲಾಗ್ಸಿ. ನಾನೇನಾದ್ರೂ ಈ ಮನೇಲಿ ನೆಗೆದು ಬಿದ್ರೆ ಅದಕ್ಕೆ ನಿನ್ ಮಗ ಸೊಸೆನೇ ಕಾರಣ. ನಿನ್ನ ಹೆಸರನ್ನು ಬರ್ದಿಟ್ಟಿರ್ತೀನಿ ನಾನು.